ಚಿಕ್ಕಮಗಳೂರು ತಾಲೂಕಿನ ಕದ್ರಿಮಿದ್ರಿ ಗ್ರಾಮದಲ್ಲಿ ಧರ್ಮೇಗೌಡ ಎಂಬುವವರಿಗೆ ಸೇರಿದ್ದ ತೋಟಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ ಕಾಫಿ ಗಿಡಗಳು ಸುಟ್ಟು ಭಸ್ಮವಾಗಿವೆ. ಪೈಪೇಳ್ಕ ಆದರೂ ಇದ್ದ ಉಳಿದು ತಡಿ ಸುತ್ತಮುತ್ತ ಇದ್ದ ಜನರು ಬೆಂಕಿ ನಂದಿಸಲು ಹರಸಾಹಸಪಟ್ಟರು. ಆದರೆ ಅಷ್ಟರಲ್ಲಾಗಲೇ ತೋಟ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಇಲ್ಲೊತ್ತಿ ಮಣ್ಣು ಹಸಿ ಮಣ್ಣಣ್ಣ. ಅಲ್ಲೈತೆ ಹೆಂಗೆ ಒಳಗೆ ಬರಲ್ಲ? ಇಲ್ಲ ಇಲ್ಲಿ ದಾಟಿ ಬರ್ತಿಂದ. ನನ್ನ ಹೆಸರು ಧರ್ಮೇಗೌಡ ಅಂತ, ಕದ್ರಿಮಿದ್ರಿ ಆಂಬ್ಳೆ ಹೋಬಳಿ ಸೇರುತ್ತೆ. ನಾನು 9 ಗಂಟೆಲಿ ಇಲ್ಲಿ ಬಂದು ಕೆಲಸ ಮಾಡ್ಕೊಂಡಿದ್ದೀನಿ. ಅವಾಗ ಏನೂ ಇಲ್ಲ. 9:45 ಹೊತ್ತಿಗೆ ಬೆಂಕಿ ಅಂತ ಫೋನ್ ಮಾಡಿದ್ರು. 11 ಕಾಲು ಹೊತ್ತಿಗೆ ಏನು ಉಳಿಲಿಲ್ಲ, ಯಾರು ಇಲ್ಲ, ಆಕಸ್ಮಿಕ ಬಿದ್ದಿತ್ತೆ. ಎಷ್ಟು ಜನ ಬಂದರೂ ತಮ್ಸೋಕ್ಕಾಗಲಿಲ್ಲ. ಎಷ್ಟು ಎಕರೆ? 1/4 ಎಕರೆ, 1300 ಗಿಡ ಇದ್ದಾವೆ. 5 ವರ್ಷದ ಕಾಫಿ ಗಿಡ ಚೆನ್ನಾಗಿ ನೀರೆಲ್ಲ ಹೊಡೆದು ರೆಡಿ ಮಾಡಿದ್ದು, ಫಸ್ಲೆಲ್ಲ ನಿಂತಿತ್ತು. ಆಕಸ್ಮಿಕವಾಗಿ ಇದಾಗಿತ್ತು. 50-60 ಮೆಣಸಿದೆ ಎಲ್ಲ ಸರ್. ನಾನು ಈ ಊರಿನ ಗ್ರಾಮ ಪಂಚಾಯಿತಿಯ ಮಾಜಿ ಮೆಂಬರು. ನಮ್ಮ ಊರಿನ ಧರ್ಮೇಗೌಡ ಅಂತ ಅವರ ಜಮೀನಿದು. ತುಂಬ ಚೆನ್ನಾಗಿ ಕಷ್ಟಪಟ್ಟು ಬೆಳೆದಿರೋಂಥ ಜಮೀನಲ್ಲಿ ಕಾಫಿ ಗಿಡನ ಹಾಕಿ 4 4ರಿಂದ 5 ವರ್ಷ ಆಯಿತು. ಗಿಡಗಳಿಗೆ ನೋಡಿ ಎಲ್ಲ ಸುಟ್ಟು ಹೋಗಿದೆ. ಈಗ ಅವರು ಜೀವನಕ್ಕೆ ಇದ್ದಿದ್ದೇ ಇದಿಷ್ಟು. ಇದು ಇನ್ನೂ ನೋಡಿ, ಇನ್ನೂ ತೋಟ ಮಾಡಿಲ್ಲ. ಈ ಕಡೆ ಎಲ್ಲ ಇದೆ, ತೋಟ ಮಾಡಿಲ್ಲ. ಇರೋದು ಸ್ವಲ್ಪ, ಅವರು ಇರೋದೇ 2-3 ಎಕರೆ ಜಮೀನು. ಅದರಲ್ಲಿ ಇದು ಯಾವ ಥರ ಆಯಿತು ಅನ್ನೋದೇ ಇದು ನಮಗೊಂದು ಪ್ರಕೃತಿ ಒಂದು ವಿಕೋಪ ಆದಂಗೆ ಗೊತ್ತಿಲ್ಲ. ಇದು ಹೆಂಗೆ ಯಾವ ಥರ ಬೆಂಕಿ ಬಿತ್ತು ಅನ್ನೋದೇ ಗೊತ್ತಿಲ್ಲ. ಈಗ ಅವ್ರ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ. ಇದರಿಂದನೇ ಜೀವನ ನಡೆಸ್ಕೊಂಡು ಹೋಗ್ತಾ ಇರೋಂಥದ್ದು ಇದಾಗಿದೆ. ಈ ಥರ ಅನಾಹುತ ಆದರೆ ರೈತರು ಬದುಕೋದು ಭಾಳ ಕಷ್ಟ ಆಗ್ತದೆ. ಇದಕ್ಕೆ ಸೂಕ್ತವಾದ ಸರ್ಕಾರದ ವತಿಯಿಂದ ಇದನ್ನು ನಾವು ತಹಸೀಲ್ದಾರಿಗೆ ಆಲ್ರೆಡಿ ಈಗ ನಾವು ಧರ್ಮೇಗೌಡರ ಮುಖಾಂತರ ಅರ್ಜಿ ಕೊಟ್ಟು
ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ನಮ್ಮ ಇವರು ರಾಜ್ಯ ನಿರೀಕ್ಷಕರು ಮತ್ತು ವಿಲೇಜ್ ಅಕೌಂಟೆಂಟ್ ವಿರುದ್ಧ ಮಾಡಿ ಸೂಕ್ತವಾದ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ.